ಆಪರೇಷನ್ಗೆ ಫಿಟ್ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೂ ಪವಿತ್ರಾಗೂ ಬೇಲ್ ಸಿಗುತ್ತಾ? ಕೊಲೆಗೂ ಪವಿತ್ರಾಗೂ ಸಂಬಂಧವೇ ಇಲ್ವಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪವಿತ್ರಾಗೂ ಸಿಗುತ್ತಾ ರಿಲೀಫ್? ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಸೊಂಟ ನೋವು ಕಾಣಿಸ್ಕೊಂಡು, ಬೆನ್ನು ನೋವು ಕಾಣಿಸ್ಕೊಂಡು, ನಡೆಯೋಕ್ಕಾಗದೆ, ಬ್ಯಾಗ್ ಎತ್ತೋಕ್ಕಾಗದೆ ಒದ್ದಾಡ್ತಾ ಇದ್ದಂತಾದ ನಂತರ ಕೋರ್ಟ್ನಲ್ಲಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬೇಲನ್ನು ಪಡ್ಕೊಳ್ಳೋದ್ರಲ್ಲಿ, ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಳೋದ್ರಲ್ಲಿ ದರ್ಶನ್ ಪರ ವಕೀಲರು ಯಶಸ್ವಿಯಾದರು. ಕಾರಣ, ಅವ್ರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡದೇ ಹೋದರೆ ಅವರಿಗೆ ಪಾರ್ಶ್ವವಾಯುವಿನಂತಹ ದೊಡ್ಡ ಸಮಸ್ಯೆಯು ಕೂಡ ಎದುರಾಗಬಹುದು ಅನ್ನುವಂಥ ಆತಂಕ. ಈಗ ಪವಿತ್ರ ಗೌಡ ಪರವಾಗಿ ಬೇರೆ ರೀತಿಯಾದಂತಹ ಒಂದು ವಾದದ ಮಂಡನೆ ಆಗಿದೆ. ಪವಿತ್ರ ಗೌಡಗೂ ಕೂಡ ಬೇಲ್ ಕೊಡಲೇಬೇಕು. ಒಂದು ವೇಳೆ ಪೂರ್ಣ ಪ್ರಮಾಣದ ಬೇಲ್ ಸಿಗುತ್ತೆ ಅಥವಾ ಮಧ್ಯಂತರ ಬೇಲ್ಗಾಗಿ ಅನ್ನೋಂಥಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೂರ್ಣ ಪ್ರಮಾಣದ ಬೇಲ್ಗೆ ಇವರು ಅರ್ಜಿಯನ್ನು ಹಾಕಿದ್ದಾರೆ. ಸಂಪೂರ್ಣವಾದ ಬೇಲ್ ಕೊಡಬೇಕು, ಅವರಿಗೆ ಈ ಪ್ರಕರಣದಲ್ಲಿ ಬೇಲ್ ಕೊಡಬೇಕು. ಹಾಗೆ ಕಾರಣ ಏನು ಹೇಳ್ತಿದ್ದಾರೆ ಅನ್ನೋಂಥ ನಿಮಗೆ ಹೇಳ್ತಾ ಹೋಗ್ತೀನಿ ಇವತ್ತು ಕೋರ್ಟ್ನಲ್ಲಿ ಆಗಿರುವಂಥ ಆರ್ಗ್ಯುಮೆಂಟ್ನ ಆಧಾರದಲ್ಲಿ. ಟಾಮಿ ಸೆಬಾಸ್ಟಿಯನ್ ಅವರು ಇವತ್ತು ವಾದವನ್ನು ಮಂಡನೆ ಮಾಡಿದ್ದಾರೆ. ಪವಿತ್ರ ಗೌಡ ಮೇಲೆ ಪ್ರಾಸಿಕ್ಯೂಷನ್ ಆರೋಪದ ಬಗ್ಗೆ ಅವರು ವಾದವನ್ನು ಮಂಡಿಸಿದ್ದಾರೆ. ವಿಶೇಷವಾಗಿ ಸಾಕ್ಷಿ 91ರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಪವಿತ್ರ ಗೌಡರ ಪರವಾಗಿ ವಾದವನ್ನು ಮಂಡನೆ ಮಾಡಲಾಗಿದೆ. ಸಾಕ್ಷಿ 91ರ ಪ್ರಕಾರ ಪವಿತ್ರ ಗೌಡ ಒಂದ್ಸಲ ಹೊಡೆದ ಮೇಲೆ ದರ್ಶನ್ ಹೊಡೆದಿದ್ದು, ಅಂದರೆ ಪವಿತ್ರ ಗೌಡ ಹೊಡೆದಿದ್ದು ಒಂದೇ ಒಂದು ಸಲ, ಆಮೇಲೆಲ್ಲ ಹೊಡೆದಿದ್ದು ದರ್ಶನ್. ಒಂದೇ ಸಲ ಹೊಡೆದಿರೋದ್ರಲ್ಲಿ ಅದು ಚಪ್ಪಲಿಲಿ ಹೊಡೆದ ತಕ್ಷಣ ಸಾಯಕ್ಕೆ ಸಾಧ್ಯ ಇಲ್ಲ. ಅದು ಎರಡನೇ ಸಲ ಪವಿತ್ರ ಗೌಡ ಮತ್ತೆ ಹೊಡೆದ ಬಗ್ಗೆ ಉಲ್ಲೇಖವೇ ಇಲ್ಲ. ಅಂದರೆ ಆಕೆ ಎರಡನೇ ಬಾರಿ ಹೊಡೆದೇ ಇಲ್ಲ, ಒಂದೇ ಬಾರಿ ಆಕೆ ಹೊಡೆದಿದ್ದಾಳೆ. ಹಾಗಾಗಿ ಎರಡನೇ ಸಲ ಆಕೆ ಹೊಡೆದೇ ಇಲ್ಲ, ಹಾಗೆ ಒಂದೇ ಸಲ ಹೊಡೆದಿದ್ದರಿಂದ ಅನ್ಸತ್ತಿಲ್ಲ ಅಂತ ಹೇಳಿ. ಅದು ಎರಡನೇ ಸಲ ಪವಿತ್ರ ಗೌಡ ಮತ್ತೆ ಹೊಡೆದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅನ್ನುವಂಥ ಅಂಶವನ್ನು ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಮತ್ತು ಪವಿತ್ರ ಗೌಡ ಮೇಲೆ ಪ್ರಾಸಿಕ್ಯೂಷನ್ ಆರೋಪದ ಬಗ್ಗೆಯೂ ಕೂಡ ವಾದವನ್ನು ಮುಂದುವರಿಸಿದ್ದಾರೆ. ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಂದರು ಅಂತ ಇದೆ. ಆದರೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಪವನ್ ನಿರ್ದೇಶನದ ಮೇಲೆ ಮಾಡಲಾಗಿದೆ. ಅದಕ್ಕೂ ಪವಿತ್ರ ಗೌಡಗೂ ಯಾವುದೇ ಸಂಬಂಧ ಇಲ್ಲ. ಪವನ್ ಹೇಳಿದ ರೀತಿಯಲ್ಲೇ ಕಿಡ್ನ್ಯಾಪ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಪವಿತ್ರ ಗೌಡ ನಿರ್ದೇಶನದ ಮೇಲೆ ಆಗಿರೋದು ಅಲ್ಲ. ಪವಿತ್ರ ಗೌಡಗೂ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ಕರ್ಕೊಂಡು ಬಂದಿರುವಂತಹ ವಿಷಯ ಪವಿತ್ರಾಗಿ ಹೇಳಿರಲಿಲ್ಲ. ಆತನನ್ನು ಕರ್ಕೊಂಡ್ಬಂದಿರೋದು ಕೂಡ ಪವಿತ್ರ ಗೌಡಗೆ ಗೊತ್ತಿರಲಿಲ್ಲ, ಅವಳಿಗೆ ಹೇಳಿರಲಿಲ್ಲ. ರೇಣುಕಾಸ್ವಾಮಿ ಕರ್ಕೊಂಡು ಬಂದಿರುವ ವಿಷಯ ಪವಿತ್ರಾಗಿ ಅವ್ರಿಗೆ ಹೇಳಿರಲಿಲ್ಲ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇನ್ನು ಪವಿತ್ರ ಗೌಡ ಕೇವಲ ಚಪ್ಪಲಿಯಿಂದ ಹೊಡೆದರು ಅಂತ ಅಷ್ಟೇ ಉಲ್ಲೇಖ ಇದೆ. ಆಕೆ ಯಾವುದೇ ದೊಣ್ಣೆಯಿಂದ ಹೊಡೆದಿಲ್ಲ, ಬೆಲ್ಟಿಂದ ಹೊಡೆದಿಲ್ಲ, ಚಪ್ಪಲಿಯಿಂದ ಒಂದು ಸಲ ಹೊಡೆದಿದ್ದಾಳೆ ಅನ್ನುವಂಥ ಉಲ್ಲೇಖ ಮಾತ್ರ ಇದೆ. ಪ್ರತ್ಯಕ್ಷ ಸಾಕ್ಷಿ ಪ್ರಕಾರ ಪವಿತ್ರ ಹೊಡೆದಿರೋದು ಒಂದು ಸಲ ಮಾತ್ರ, ಒಂದೇ ಒಂದು ಸಲ ಹೊಡೆದಿದ್ದಾಳೆ ಆಕೆ, ಬಟ್ ಒಂದು ಸಲ ಮಾತ್ರ ಹೊಡೆದಿದ್ದಾಳೆ ಆಕೆ ಅಂತ. ಹೀಗಾಗಿ ನಂತರ ಹೋಗಿ ಕಾರ್ನಲ್ಲಿ ಆಕೆ ಕೂರ್ತಾರೆ. ಅಲ್ಲಿ ಆ ಸ್ಪಾಟಲ್ಲಿ ಕೂಡ ಇರೋದಿಲ್ಲ, ಕಾರಲ್ಲಿ ಹೋಗಿ ಕೂರ್ತಾರೆ. ಹೀಗಾಗಿ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಮೆಸೇಜ್ಗಳ ಪ್ರಸ್ತಾಪ ಇದೆ. ಈ ವಿಚಾರದಲ್ಲಿ ಮೆಸೇಜ್ಗಳ ಪ್ರಸ್ತಾಪವೂ ಕೂಡ, ಆರೋಪಿಗಳ ಜೊತೆ ಮೆಸೇಜ್ಗಳ ಪ್ರಸ್ತಾಪವೂ ಕೂಡ ಇದೆ. ಆದರೆ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಮೆಸೇಜ್ಗಳ ಪ್ರಸ್ತಾಪದಲ್ಲಿ ಆಕೆ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿದರೆ, ಭಾಳ ಮುಖ್ಯವಾಗಿ ಆರೋಪಿ ನಂಬರ್ 1 ಜೊತೆಗೆ ಇರುವಂತಹ ವಿಚಾರಕ್ಕೆ, ಆರೋಪಿ ಪವಿತ್ರ ಗೌಡಳಿಗೆ ಅಪ್ರಾಪ್ತ ಮಗಳಿದ್ದಾಳೆ. ಹೀಗಾಗಿ ಅವಳನ್ನು ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಅಮ್ಮನಾಗಿ ಪವಿತ್ರ ಗೌಡಳದ್ದು, ತನ್ನ ಕಕ್ಷಿದಾರರದ್ದು. ಇದನ್ನೆಲ್ಲ ಪರಿಗಣಿಸಿ ಪವಿತ್ರ ಗೌಡಳಿಗೆ ಜಾಮೀನು ನೀಡಬೇಕು ಅನ್ನುವಂತಹ ಅಂಶವನ್ನು ಇಲ್ಲಿ ವಾದದಲ್ಲಿ ಮಂಡನೆ ಮಾಡಲಾಗಿದೆ. ಹೀಗೆ ಬಹಳಷ್ಟು ವಾದ ನಡೆದಿದೆ. ಇದರ ನಡುವೆ ಪ್ರತಿವಾದವನ್ನು ಮಂಡನೆ ಮಾಡಬೇಕಾಗಿರುವಂಥ SPP ಅವರು ಎಲ್ಲ ವಾದವೂ ಕೂಡ ಒಂದೇ ಸಲಕ್ಕೆ ಮುಗಿಲಿ. ಅದು ಪವಿತ್ರ ಗೌಡ ಇರಬಹುದು, ಉಳಿದವರು ಯಾರ್ಯಾರೆಲ್ಲ ಜಾಮೀನಿಗೆ ಹಾಕಿದಾರಲ್ಲ ಎಲ್ಲರದ್ದು ಕೂಡ ವಾದ ಒಂದೇ ಸಲಕ್ಕೆ ಮುಗಿಲಿ. ವಿಚಾರಣೆಯನ್ನು ಈಗ ಶುಕ್ರವಾರಕ್ಕೆ ಮುಂದೂಡಿದೆ ಕೋರ್ಟ್. ಹೈಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತಾ ಇತ್ತು. ಹೈಕೋರ್ಟ್ ಇದನ್ನು ಈಗ ಶುಕ್ರವಾರಕ್ಕೆ ಮುಂದೂಡಿದೆ. ನಟಿ ಪವಿತ್ರ ಗೌಡಳಿಗೆ ಇವತ್ತು ಕೂಡ ರಿಲೀಫ್ ಸಿಕ್ಕಿಲ್ಲ, ಇಮಿಡಿಯೇಟ್ ಆಗಿ ಅಂತೂ ರಿಲೀಫ್ ಸಿಕ್ಕಿಲ್ಲ. ಯಾಕಂದರೆ ಪ್ರತಿವಾದದ ಮಂಡನೆ ಆಗಬೇಕಾಗಿದೆ. ಪ್ರತಿವಾದವನ್ನು ಮಂಡನೆ ಮಾಡೋದಕ್ಕೆ ಬೇಕಾಗಿ ಶುಕ್ರವಾರಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಅದು ಒಂದೇ ದಿವಸದಲ್ಲಿ ಮುಗಿಯುತ್ತಾ, ಮತ್ತಿನ್ನೆರಡು ದಿವಸ 3 ದಿವಸವರೆಗೂ ಕೂಡ ವಿಸ್ತರಣೆ ಆಗುತ್ತಾ ಅಂತ ನೋಡಬೇಕು. ಯಾಕಂದರೆ ಭಾಳ ಸವಿಸ್ತಾರವಾದಂತಹ ವಾದವನ್ನು ಮಂಡನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಹೀಗಾಗಿ ದರ್ಶನ್ ಪರ ವಕೀಲರು ಮಾಡಿರುವಂತಹ ವಾದ, ಅದಾದಮೇಲೆ ಟಾಮಿ ಸೆಬಾಸ್ಟಿಯನ್ ಅವರು ಮಂಡಿಸಿರುವಂತಹ ವಾದ, ಇದರ ಜೊತೆಗೆ ಉಳಿದ ಆರೋಪಿಗಳ ಪರವಾಗಿ ಲಕ್ಷ್ಮಣ್ ಪರವಾಗಿ ಮಂಡಿಸಿರ್ತಕ್ಕಂತಹ ವಾದ, ಹೀಗೆ ಪ್ರತಿಯೊಬ್ಬರ ವಾದವನ್ನು ಕೂಡ ಕೌಂಟರ್ ಮಾಡಬೇಕಾಗಿದೆ SPP ಅವರು. ಅದಕ್ಕಾಗಿ ಅವರು ಕೂಡ ಸಮಯಾವಕಾಶವನ್ನು ಕೇಳ್ಕೊಂಡಿದ್ದಾರೆ. ಶುಕ್ರವಾರಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ ಈ ಒಂದು ಪ್ರಕರಣದ ವಿಚಾರಣೆಯನ್ನು
ಶುಕ್ರವಾರಕ್ಕೆ ಮುಂದೂಡಿದೆ. ಹೀಗಾಗಿ ಇವತ್ತು ಕೂಡ ಪವಿತ್ರ ಗೌಡಳಿಗೆ ಯಾವುದೇ ರೀತಿಯಾದಂಥ ರಿಲೀಫ್ ಕೋರ್ಟ್ನಿಂದ ಸಿಕ್ಕಿಲ್ಲ, ಹೈಕೋರ್ಟ್ನಿಂದ ಸಿಕ್ಕಿಲ್ಲ. ಸದ್ಯಕ್ಕೆ ಪವಿತ್ರ ಗೌಡ ಕೂಡ ಜೈಲಿನಲ್ಲಿನೇ ಮುಂದುವರಿಬೇಕಾಗಿದೆ. ದರ್ಶನ್ ಮಾತ್ರ ಆಸ್ಪತ್ರೆಯ ಬೆಡ್ನಲ್ಲಿ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ನಿಜಕ್ಕೂ ಕೂಡ ಸರ್ಜರಿ ಮಾಡ್ತಾರಾ, ಮಾಡಿಸೋದಿಲ್ವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗಬೇಕಾಗಿದೆ. ದರ್ಶನ್ ಫೋಟೋ ವೈರಲ್ ಆಗಿರುವಂತಹ ಸ್ವರೂಪವನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಅವ್ರಿಗೆ ಯಾವ್ಯಾವಾಗ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಫೋಟೋ ಅದು ಹೇಗೆ ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಶಯ, ಅನುಮಾನ ಇದ್ದೇ ಇದೆ. ಬಳ್ಳಾರಿ ಜೈಲಿನಲ್ಲಾದರೆ ಅಟ್ಲೀಸ್ಟ್ ಬಂದು ಹೋಗುವಂಥ ಪರೇಡ್ ಟೈಮ್ನ ರೀತಿಯಲ್ಲಿ ಅವರು ಬಂದು ಹೋಗ್ತಾ ಇರಲ್ಲ, ಸೆಲ್ಲಿಂದ ಪರೇಡ್ ಮಾಡ್ಕೊಂಡು ಬಂದಂಗೆ ಬರ್ತಾ ಇದ್ರಲ್ಲ, ಆ ಟೈಮಲ್ಲಿ ಮಾತ್ರ ಕ್ಯಾಮ್ರಾದ ಕಣ್ಣಿಗೆ ನೇರವಾಗಿ ಸಿಗ್ತಾ ಇದ್ರು. ಹೀಗಾಗಿ ಅವರ ಮುಖದ ರಿಯಾಕ್ಷನ್ಸು ಪ್ರತಿಯೊಂದು ಕೂಡ ಗೋಚರ ಆಗ್ತಿತ್ತು. ಕಾಲು ನೋವು ಬಂದಾಗಲೂ ಕೂಡ ಗೊತ್ತಾಗ್ತಾ ಇತ್ತು, ಬೆನ್ನು ನೋವು ಬಂದಾಗಲೂ ಕೂಡ ಗೊತ್ತಾಗ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಅವರು ಬೆಡ್ನಲ್ಲಿ ಮಲಗಿರ್ತಕ್ಕಂಥ ಒಂದು ಫೋಟೋವನ್ನು ರಿಲೀಸ್ ಮಾಡೋದ್ರ ಮೂಲಕವಾಗಿ ಎಲ್ಲೊಂದು ಕಡೆಯಲ್ಲಿ ನೋಡಿ ಎಷ್ಟು ಕಷ್ಟದಲ್ಲಿದ್ದಾರೆ ಇವರು ಅಂತ ತೋರಿಸುವಂತಹ, ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನೋಂಥ ಅನುಮಾನ ಕೂಡ ಇದ್ದೇ ಇದೆ. ಏನೇ ಆಗಲಿ ಕೋರ್ಟ್ ಅಂತಿಮವಾಗಿ ನಿರ್ಧಾರ ಮಾಡುತ್ತೆ, ಜಾಮೀನು ಕೊಡಬೇಕಾ, ಕೊಡೋದು ಬೇಡವಾ, ಜೈಲಲ್ಲಿರಬೇಕು, ಜಾಮೀನು ಮೂಲಕ ಹೊರಗಿರಬೇಕು ಅನ್ನೋಂತಹ ನಿರ್ಧಾರ ಹೈಕೋರ್ಟ್ ಮಾಡುವಂಥದ್ದಿದೆ. ಅದನ್ನು ನೋಡಬೇಕಾಗಿದೆ.